ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ರಾಜಕಾರಣದಲ್ಲಿ ಎಲೆಕ್ಷನ್ ಗೆಲ್ಲುವುದಕ್ಕಿಂತ ಗೆದ್ಮೇಲೆ ಕುರ್ಚಿ ಉಳಿಸಿಕೊಳ್ಳುವುದು ಅತಿದೊಡ್ಡ ಸಾಹಸ ಎನ್ನುವ ಮಾತು ಅಕ್ಷರಶಃ ಸತ್ಯ. ನಿನ್ನೆ ಮೊನ್ನೆವರೆಗೂ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಭಾರಿ ದೊಡ್ಡ ಸುನಾಮಿಯನ್ನೇ ಎಬ್ಬಿಸಿ ಅಧಿಕಾರದ ಗದ್ದುಗೆ ಹಿಡಿಯುವುದು 100% ಗ್ಯಾರಂಟಿ ಎನ್ನುವ ಲೆಕ್ಕಾಚಾರಗಳಿದ್ವು. ಡಿಎಂಕೆ ಪಾಳ್ಯ ಕೂಡ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿತ್ತು. ಆದ್ರೆ ಕೇವಲ 24 ಗಂಟೆಯಲ್ಲಿ ಇಡೀ ತಮಿಳುನಾಡಿನ ಚಿತ್ರಣವೇ ಉಲ್ಟಾ ಪಲ್ಟಾ ಆಗೋಗಿದೆ. ಹೌದು, ಬಹುಮತ ಅಂಚಿಗೆ ಬಂದು ನಿಂತಿರುವಂತಹ ದಳಪತಿ ವಿಜಯ್ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಖುಷಿ ಪಡ್ತಿರ್ಬೇಕಾದ್ರೇನೆ ಅವರಿಗೆ ಒಂದು ಭಾರಿ ದೊಡ್ಡ ಬ್ರೇಕ್ ಬಿದ್ದಿದೆ. ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದು ದಿನದಿಂದ ದಿನಕ್ಕೆ ಮುಂದಕ್ಕೆ ಹೋಗ್ತಾನೆ ಇದೆ. ಬೆಚ್ಚಿ ಬೀಳಿಸುವ ವಿಚಾರ ಏನಂದ್ರೆ ತಮಿಳುನಾಡಿನಲ್ಲಿ ಇದೇ ಮೊದಲ ಬಾರಿಗೆ ಕರ್ನಾಟಕದ ಸ್ಟೈಲ್ ನಲ್ಲಿ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ವಿಜಯ್ ಅವರ ಪಕ್ಷದ ಶಾಸಕರು ದಿಢೀರಂತ ನಾಪತ್ತೆಯಾಗ್ತಾ ಇದ್ದಾರೆ. ಫೋನ್ಗಳು ಸ್ವಿಚ್ ಆಫ್ ಆಗ್ತಾ ಇವೆ. ಆಪರೇಷನ್ ಕಮಲದ ಭೀತಿ ಇಡೀ ಟಿವಿಕೆ ಮತ್ತು ಎಐಎಡಿಎಂಕೆ ಪಾಳೆಯವನ್ನು ನಡುಗಿಸಿದೆ. ಈ ಎಲ್ಲದರ ಮಧ್ಯೆ ತಮಿಳುನಾಡು ರಾಜ್ಯಪಾಲರು ವಿಜಯ್ ಅವರಿಗೆ ಸಂಖ್ಯಾಬಲವನ್ನ ಸಾಬೀತುಪಡಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಇಲ್ಲಿ ರಾಜ್ಯಪಾಲರ ಮೇಲೆ ಕೇಂದ್ರ ಸರ್ಕಾರ ಒತ್ತಡವನ್ನ ಏರಿತ್ಯಾ? ಅಮಿತ್ ಶಾ ಅವರು ಹೂಡಿರುವಂತಹ ಬಾಣವಾದ್ರು ಏನು? ಅಷ್ಟಕ್ಕೂ ವಿಜಯ್ ಅವರು ಸಿಎಂ ಆಗದಂತೆ ತಡಿತಾ ಇರುವಂತಹ ಆ ಅದೃಶ್ಯ ಶಕ್ತಿ ಯಾವುದು? ಎಐಎಡಿಎಂಕೆ ಪಕ್ಷ ಒಡೆದು 2 ಭಾಗವಾಗುತ್ತೆ ಎನ್ನುವ ಆತಂಕದ ಹಿಂದಿರುವಂತಹ ಆ ದೆಹಲಿಯ ಪ್ರೆಷರ್ ಎಂಥದ್ದು? ಗವರ್ನರ್ ಅವರನ್ನ ಪದೇ ಪದೇ ಭೇಟಿಯಾಗ್ತಾ ಇರುವಂತಹ ವಿಜಯ್ ಒಂದ್ ವೇಳೆ ಗವರ್ನರ್ ಅವರು ಅವಕಾಶ ಕೊಡದಿದ್ರೆ ನೇರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರುವ ಆ ಮಾಸ್ಟರ್ ಪ್ಲಾನ್ ಆದ್ರೂ ಎಂಥದ್ದು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ತಮಿಳುನಾಡಿನ ರಾಜಕೀಯದ ಈ ಬಿಗ್ ಟ್ವಿಸ್ಟ್ ಮತ್ತು ರಿಸಲ್ಟ್ ರಾಜಕೀಯದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಸಿಎಂ ಆಗುವ ಕನಸು ಕಂಡಿರುವಂತಹ ನಟ ವಿಜಯ್ ಅವರಿಗೆ ರಾಜ್ಯಪಾಲರು ಅಡ್ಡಗಾಲ ಆಗಿರೋದು ಸರಿನಾ ತಪ್ಪಾ? ಈ ಎಲ್ಲ ಅಡೆತಡೆಗಳನ್ನ ಮೆಟ್ಟಿ ನಿಂತು ನಟ ವಿಜಯ್ ಅವರು ಸಿಎಂ ಆಗ್ಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಇಲ್ಲಿ ಕೇಂದ್ರ ಸರ್ಕಾರ ಇಲ್ಲಿ ಡಬಲ್ ಗೆ ಮಾಡ್ತಾ ಇದೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ತಮಿಳುನಾಡಿನ ಮ್ಯಾಜಿಕ್ ನಂಬರ್ 118 ವಿಜಯ್ ಅವರ ಟಿವಿಕೆ ಪಕ್ಷ ಬಹುಮತದ ಸನ್ನಿಹದಲ್ಲಿದೆ. ಅಂದ್ರೆ ಕಂಪ್ಲೀಟ್ ಮ್ಯಾಜಿಕ್ ನಂಬರ್ ತಲುಪಿಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಇಂತಹ ಸಮಯದಲ್ಲಿ ಅತಿದೊಡ್ಡ ಪಕ್ಷದ ನಾಯಕನಾಗಿ ವಿಜಯ್ ಅವರು ರಾಜ್ಯಪಾಲರಾದಂತಹ RN ರವಿ ಅವರನ್ನ ಭೇಟಿಯಾಗಿ ಸರ್ಕಾರ ರಚಿಸಲು ನನಗೆ ಆಹ್ವಾನ ನೀಡಿ ಅಂತ ಕೇಳಿದ್ದಾರೆ. ಆದ್ರೆ ಗವರ್ನರ್ ಆಫೀಸ್ ನಿಂದ ವಿಜಯ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಬದಲಾಗಿ ಪ್ರಮಾಣ ವಚನ ಡೇಟ್ ದಿನದಿಂದ ದಿನಕ್ಕೆ ಮುಂದಕ್ಕೆ ಹೋಗ್ತಾ ಇದೆ. ಇದಕ್ಕೆ ಗವರ್ನರ್ ಕೊಡ್ತಾ ಇರುವಂತಹ ಕಾರಣ ನಿಮ್ಮ ಬಳಿ 118 ಶಾಸಕರ ಸ್ಪಷ್ಟ ಬೆಂಬಲವಿದೆ ಎನ್ನುವುದಕ್ಕೆ ಪ್ರತಿಯೊಬ್ಬ ಶಾಸಕ ಸಹಿ ಇರುವಂತಹ ಲೆಟರ್ ಆಫ್ ಸಪೋರ್ಟ್ ತೆಗೆದುಕೊಂಡು ಬನ್ನಿ, ಆಮೇಲೆ ಯೋಚನೆ ಮಾಡ್ತೀನಿ ಅಂತ. ಇದು ವಿಜಯ್ ಕ್ಯಾಂಪ್ಗೆ ಬಿದ್ದಂತಹ ಅತಿದೊಡ್ಡ ಹೊಡೆತ. ಸಂಪ್ರದಾಯದ ಪ್ರಕಾರ ಅತಿದೊಡ್ಡ ಪಕ್ಷವನ್ನ ಸರ್ಕಾರ ರಚಿಸಲು ಕರೆದು ವಿಧಾನಸಭೆಯಲ್ಲಿ ಫ್ಲೋರ್ ಟೆಸ್ಟ್ ಅಂದ್ರೆ ಬಹುಮತ ಸಾಬೀತು ಮಾಡಲು ಟೈಮ್ ಕೊಡಬೇಕು. ಆದ್ರೆ ತಮಿಳುನಾಡು ಗವರ್ನರ್ ವಿಜಯ್ ಅವರನ್ನ ಕರೆಯದೆ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ರಾಜಕೀಯ ಪಂಡಿತರ ಪ್ರಕಾರ ಈ ಗ್ಯಾಪ್ ಅನ್ನ ಸೃಷ್ಟಿ ಮಾಡಿದ್ದೇ ಬೇರೆ ಪಕ್ಷಗಳಿಗೆ ಶಾಸಕರನ್ನ ಖರೀದಿಸಲು ಅವಕಾಶ ಮಾಡಿಕೊಡಲು ಎನ್ನುವ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ಗವರ್ನರ್ ಯಾವಾಗ ಟೈಮ್ ತೆಗೆದುಕೊಳ್ತಾರೋ ಆಗಲೇ ತಮಿಳುನಾಡಿನಲ್ಲಿ ಕರ್ನಾಟಕದ ಮಾಡೆಲ್ ರಿಸಲ್ಟ್ ರಾಜಕೀಯ ಅಕ್ಷರಶಃ ಬಾಗಿಲು ಬಡಿದಿದೆ. ವಿಜಯ್ ಅವರ ಟಿವಿಕೆ ಪಕ್ಷದ ಕೆಲವು ಹೊಸ ಶಾಸಕರು ಮತ್ತು ಅವರಿಗೆ ಬೆಂಬಲ ಕೊಡಲು ರೆಡಿಯಾಗಿದ್ದಂತಹ ಪಕ್ಷೇತರ ಶಾಸಕರಿಗೆ ಕೋಟಿ ಕೋಟಿ ರೂಪಾಯಿಗಳ ಆಫರ್ ಹೋಗ್ತಾ ಇದೆ ಎನ್ನುವ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ರಾತ್ರೋರಾತ್ರಿ ಕೆಲವು ಶಾಸಕರ ಮೊಬೈಲ್ಗಳು ಆಫ್ ಆಗ್ಬಿಟ್ಟಿವೆ. ಇದರಿಂದ ಬೆಚ್ಚಿ ಬಿದ್ದಿರುವಂತಹ ದಳಪತಿ ವಿಜಯ್ ತಮ್ಮ ಪಕ್ಷದ ಎಲ್ಲಾ ಶಾಸಕರನ್ನ ಚೆನ್ನೈನ ಹೊರವಲಯದಲ್ಲಿರುವಂತಹ ಒಂದು ಬೃಹತ್ ಮತ್ತು ಅತ್ಯಂತ ಐಷಾರಾಮಿ ರೆಸಾರ್ಟ್ ಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಬಿಗಿ ಭದ್ರತೆ ಹಾಕಲಾಗಿದೆ. ಶಾಸಕರ ಮೊಬೈಲ್ ಫೋನ್ ಗಳನ್ನ ಕಿತ್ಕೊಳ್ಳಲಾಗಿದೆ. ಯಾರಿಗೂ ಹೊರಗಡೆ ಓಡಾಡಲು ಕೂಡ ಅವಕಾಶವಿಲ್ಲ. ಇದನ್ನ ಆಪರೇಷನ್ ಕಮಲ ಅಂತಾರೆ. ಶಾಸಕರನ್ನ ಹೈಜಾಕ್ ಮಾಡಿ ವಿಜಯ್ ಅವರಿಗೆ ಬಹುಮತ ಬಾರದಂತೆ ತಡೆಯುವ ಒಂದು ಬೃಹತ್ ಷಡ್ಯಂತ್ರ ತೆರೆಮರೆಯಲ್ಲಿ ನಡೀತಾ ಇದೆ. ಯಾರೇ ಶಾಸಕರು ತಮ್ಮ ಪಕ್ಷಕ್ಕೆ ದ್ರೋಹ ಮಾಡಿದ್ರು ಕೂಡ ಅವರ ರಾಜಕೀಯ ಭವಿಷ್ಯವನ್ನು ನಾನು ಕಂಪ್ಲೀಟ್ ಆಗಿ ಮುಗಿಸ್ತೀನಿ ಅಂತ ವಿಜಯ್ ತಮ್ಮ ಶಾಸಕರಿಗೆ ಖಡಕ್ ಆಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇದೆಲ್ಲದರ ಮಧ್ಯೆ ತಮಿಳುನಾಡು ರಾಜಕಾರಣದಲ್ಲಿ ಅತಿದೊಡ್ಡ ಭೂಕಂಪ ಸೃಷ್ಟಿಯಾಗಿರುವುದು ಎಐಎಡಿಎಂಕೆ ಪಾಳೆಯದಲ್ಲಿ. ವಿಜಯ್ ಸಿಎಂ ಆಗ್ಬೇಕಾದ್ರೆ ಅವರಿಗೆ ಎಐಎಡಿಎಂಕೆ ನಾಯಕರ ಎಡಪ್ಪಾಡಿ ಪಳನಿಸ್ವಾಮಿ ಅವರ ಬೆಂಬಲ ಬೇಕೇ ಬೇಕು. ಟಿಪಿಎಸ್ ಕೂಡ ಡಿಎಂಕೆಯನ್ನ ದೂರ ಇಡಲು ನಾವು ವಿಜಯ್ಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಮಾನಸಿಕವಾಗಿ ರೆಡಿಯಾಗಿದ್ರು. ಆದ್ರೆ ಇಲ್ಲಿಗೊಂದು ಅದೃಶ್ಯ ಶಕ್ತಿ ಎಂಟ್ರಿ ಕೊಟ್ಟಿದೆ. ಅದುವೇ ದೆಹಲಿಯ ಪ್ರೆಷರ್. ಮಾಹಿತಿಗಳ ಪ್ರಕಾರ ರಾಷ್ಟ್ರೀಯ ಪಕ್ಷವಾದ ಬಿಜೆಪಿಗೆ ವಿಜಯ್ ಅವರು ಸಿಎಂ ಆಗುವುದು ಇಷ್ಟವಿಲ್ಲ. ಹೀಗಾಗಿ ಎಐಎಡಿಎಂಕೆ ನಾಯಕರ ಮೇಲೆ ಯಾವುದೇ ಕಾರಣಕ್ಕೂ ವಿಜಯ್ಗೆ ಬೆಂಬಲ ಕೊಡಬಾರದು ಎನ್ನುವ ಭಾರಿ ದೊಡ್ಡ ಒತ್ತಡವನ್ನ ಹೇರಲಾಗ್ತಾ ಇದೆ ಎನ್ನಲಾಗ್ತಾ ಇದೆ. ಇದರಿಂದಾಗಿ ಎಐಎಡಿಎಂಕೆ ಪಕ್ಷಕ್ಕೆ ಈಗ 2 ಬಣಗಳು ಸೃಷ್ಟಿಯಾಗಿವೆ. ಒಂದು ಬಣ ನಾವು ವಿಜಯ್ ಜೊತೆ ಹೋಗೋಣ ಅಂತ ಇದ್ರೆ, ಇನ್ನೊಂದು ಬಣ ನಾವು ದೆಹಲಿ ನಾಯಕರ ಮಾತು ಕೇಳೋಣ ಅಂತ ಇದ್ದಾರೆ. ಇದರಿಂದ ಎಐಎಡಿಎಂಕೆ
ಎಐಎಡಿಎಂಕೆ ಪಕ್ಷವೇ ಇಬ್ಬಾಗವಾಗಿ ಕಂಪ್ಲೀಟ್ ಆಗಿ ಒಡೆದು ಹೋಗುವ ಭಾರಿ ದೊಡ್ಡ ಆತಂಕ ಎದುರಾಗಿದೆ. ಇದೇ ಕಾರಣಕ್ಕೆ ಇಪಿಎಸ್ ಅವರು ವಿಜಯ್ಗೆ ಬೆಂಬಲವಾದಂತಹ ಪತ್ರ ಕೊಡಲು ಮೇನವೇಶವನ್ನ ಎಣಿಸ್ತಾ ಇದ್ದಾರೆ. ಈ ಎಲ್ಲಾ ಹೈಡ್ರಾಮಾಗಳಿಂದ ರೊಚ್ಚಿಗೆದ್ದಿರುವಂತಹ ದಳಪತಿ ವಿಜಯ್ ತಮ್ಮ ಪ್ರಮುಖ ನಾಯಕರ ಜೊತೆ ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ನಮ್ಮ ಬಳಿ ಮ್ಯಾಜಿಕ್ ನಂಬರ್ ಇದೆ, ಶಾಸಕರ ಬೆಂಬಲವಿದೆ, ನಮಗೆ ಸಂವಿಧಾನಬದ್ಧವಾಗಿ ಸರ್ಕಾರ ರಚಿಸಲು ಅವಕಾಶ ಕೊಡಿ, ಇಲ್ವಾದ್ರೆ ತಮಿಳುನಾಡಿನ ಜನತೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ವಿಜಯ್ ಗವರ್ನರ್ ಅವರಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಎನ್ನುವ ಇನ್ಸೈಡ್ ಮಾಹಿತಿ ಕೂಡ ಹೊರಬಿದ್ದಿದೆ. ಆದ್ರೆ ಒಂದು ವೇಳೆ ಗವರ್ನರ್ ವಿಜಯ್ ಅವರನ್ನ ಕರೆಯದೆ ಡಿಎಂಕೆ ಅಥವಾ ಬೇರೆ ಮೈತ್ರಿಕೂಟಕ್ಕೆ ಸರ್ಕಾರ ರಚಿಸಲು ಆಹ್ವಾನ ಕೊಟ್ಟರೆ ವಿಜಯ್ ಸುಮ್ನೆ ಕೊಡ್ತಾರಾ? ಖಂಡಿತ ಇಲ್ಲ. ಪಿವಿಕೆ ಪಕ್ಷದ ಲೀಗಲ್ ಟೀಮ್ ಈಗಾಗಲೇ ಸಂಪೂರ್ಣವಾಗಿ ರೆಡಿಯಾಗಿದೆ. 2018ರಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರ ಸರ್ಕಾರ ರಚನೆಯ ವೇಳೆ ಸುಪ್ರೀಂ ಕೋರ್ಟ್ ಮಧ್ಯರಾತ್ರಿ ವಿಚಾರಣೆ ನಡೆಸಿ ಫ್ಲೋರ್ ಟೆಸ್ಟ್ ಮಾಡಿ ಅಂತ ಆದೇಶವನ್ನ ಕೊಟ್ಟಿತ್ತಲ್ವಾ? ಅದೇ ಬೊಮ್ಮಾಯಿ ಪ್ರಕರಣದ ಆಧಾರದ ಮೇಲೆ ವಿಜಯ್ ಅವರು ನೇರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಭಾರಿ ದೊಡ್ಡ ಮಟ್ಟದ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿಕೊಂಡಿದ್ದಾರೆ. ನ್ಯಾಯಾಲಯದ ಮೂಲಕವೇ ನಾನು ನ್ಯಾಯ ಪಡೆದು ಮುಖ್ಯಮಂತ್ರಿ ಕುರ್ಚಿ ಏರ್ತೀನಿ ಅಂತ ವಿಜಯ್ ತಮ್ಮ ಆಪ್ತರ ಬಳಿ ಶಪಥ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜಕೀಯ ಅನ್ನೋದು ಅಷ್ಟು ಸುಲಭವಲ್ಲ. ಸಿನಿಮಾನೇ ಬೇರೆ, ರಾಜಕೀಯನೇ ಬೇರೆ. ಸಿನಿಮಾಗಳಲ್ಲಿ ವಿಲನ್ ಗಳನ್ನ ಹೊಡೆದುರುಳಿಸುವುದು ಸುಲಭ, ಆದ್ರೆ ನಿಜವಾದ ರಾಜಕೀಯದಲ್ಲಿರುವ ಈ ವೈಟ್ ಕಾಲರ್ ವಿಲನ್ ಗಳನ್ನ, ಈ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಎದುರಿಸುವುದು ದಳಪತಿ ವಿಜಯ್ಗೆ ಅಕ್ಷರಶಃ ಒಂದು ಅಗ್ನಿ ಪರೀಕ್ಷೆಯಾಗಿದೆ. ತಮಿಳುನಾಡಿನ ಜನತೆ ವಿಜಯ್ಗೆ ಓಟ್ ಹಾಕಿದ್ದಾರೆ, ಆದ್ರೆ ಸಂವಿಧಾನಿಕ ಹುದ್ದೆಯಲ್ಲಿರುವಂತಹ ಗವರ್ನರ್ ಮತ್ತು ತೆರೆಯ ಹಿಂದಿರುವಂತಹ ಅದೃಶ್ಯ ಶಕ್ತಿಗಳು ವಿಜಯ್ ಸಿಎಂ ಆಗೋದನ್ನ ತಡೆಯಲು ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಇಡೀ ಡ್ರಾಮಾದಲ್ಲಿ ಅಂತಿಮವಾಗಿ ಗೆಲುವು ಪ್ರಜಾಪ್ರಭುತ್ವದಾಗತ್ತಾ ಅಥವಾ ಕುದುರೆ ವ್ಯಾಪಾರದ್ದಾಗತ್ತಾ ಎನ್ನುವುದನ್ನ ಕೇವಲ ಮುಂದಿನ 48 ಗಂಟೆಗಳಲ್ಲಿ ನಿರ್ಧಾರವಾಗುತ್ತೆ. ಸೊ ನಿಮ್ಗೆ ಏನನ್ಸುತ್ತೆ? ಗವರ್ನರ್ ಅವರು ವಿಜಯ್ಗೆ ಪ್ರಮಾಣ ವಚನ ಸ್ವೀಕರಿಸಲು ಅವಕಾಶ ಕೊಡದೆ ಉದ್ದೇಶ ಪೂರ್ವಕವಾಗಿ ಆಪರೇಷನ್ ಕಮಲಕ್ಕೆ ಟೈಮ್ ಕೊಡ್ತಾ ಇದ್ದಾರೆ ಎನ್ನುವ ಪಿವಿಕೆ ಆರೋಪವನ್ನ ನೀವು ಒಪ್ತೀರಾ? ದೆಹಲಿಯ ಒತ್ತಡಕ್ಕೆ ಮಣಿದು ಎಐಎಡಿಎಂಕೆ ನಾಯಕರು ವಿಜಯ್ಗೆ ಕೈ ಕೊಡ್ತಾ ಇದ್ದಾರೆ ಅಂತ ನಿಮ್ಗನ್ಸುತ್ತಾ? ಒಂದ್ ವೇಳೆ ಗವರ್ನರ್ ಅವಕಾಶ ಕೊಡದಿದ್ರೆ ದಳಪತಿ ವಿಜಯ್ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ನ್ಯಾಯ ಪಡೆದು ತಮಿಳುನಾಡಿನ ಸಿಎಂ ಆಗ್ಬೇಕು ಎನ್ನುವ ಅವರ ಮಾತಿಗೆ ನಿಮ್ಮ ಬೆಂಬಲ ಇದೆಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ಲೈವ್ ಲೆಕ್ಕಾಚಾರವನ್ನ ಹಾಗೂ ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ತಮಿಳುನಾಡಿನ ರಾಜಕಾರಣದ ಈ ಬಿಗ್ ಟ್ವಿಸ್ಟ್ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಜಕೀಯದ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳು, ಎಲೆಕ್ಷನ್ ಲೆಕ್ಕಾಚಾರಗಳು ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಬ್ರೇಕಿಂಗ್ ನ್ಯೂಸ್ ನೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ನಿಮ್ಮ ನಾಯಕರನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ. ಇನ್ನು ನಮ್ಮ ಚಾನಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಜೊತೆಗೆ ಪಶ್ಚಿಮ ಬಂಗಾಳದ ಚುನಾವಣೆಯ ಲೆಕ್ಕಾಚಾರ ಕೂಡ ನಮ್ಮಲ್ಲಿ ಇದೆ, ಆ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.